ಮುಂಬರುವ ಚುನಾವಣೆಗೆ ಈಗಲೇ ಲಕ್ಷ್ಮಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾವ ರೀತಿ ಅಂತಂದ್ರೆ ಮರಾಠಿಗರ ಓಲೈಕೆಯಲ್ಲಿ ತೊಡಗಿದ್ದಾರೆ ಲಕ್ಷ್ಮಿ ಅಂತ ಹೇಳಲಾಗ್ತಾ ಇದೆ. ಸೊ ಇಲ್ಲಿ ಒಂದು ವಿಚಾರ ಗೊತ್ತಾಗ್ತಾ ಇದೆ. ಆಲ್ರೆಡಿ ಮರಾಠಿಗರ ಓಲೈಕೆಯನ್ನ ಸಾಹುಕಾರ್ ರೀಸೆಂಟ್ ಆಗಿ ಮಾಡಿದ್ರು, ಒಂದಿಷ್ಟು ಹೇಳಿಕೆಗಳನ್ನ ಕೊಡೋ ಮುಖಾಂತರ ಅನ್ನೋದು ಗೊತ್ತಾಗಿತ್ತು. ಇದೀಗ ಒಂದ್ ರೀತಿ ಪೈಪೋಟಿ ಏರ್ಪಟ್ಟಿದೆ ಇಬ್ಬರ ಮಧ್ಯದಲ್ಲಿ, ಮರಾಠಿಗರ ಓಲೈಕೆ ವಿಚಾರದಲ್ಲಿ ಲಕ್ಷ್ಮಿ ಹಾಗೇನೆ ಸಾಹುಕಾರ್ ಮಧ್ಯದಲ್ಲಿ. ಮೊನ್ನೆ ರಮೇಶ್ ಜಾರಕಿಹೊಳಿ ಆಯ್ತು, ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಸರದಿ. ಸಾಹುಕಾರ್ಗೆ ಟಕ್ಕರ್ ಕೊಡೋದಕ್ಕೆ ಲಕ್ಷ್ಮಿ ಮೆಗಾ ಪ್ಲಾನ್ ಒಂದನ್ನ ಮಾಡ್ಕೊಂಡಿದ್ದಾರಂತೆ. ಲಕ್ಷ್ಮಿಯನ್ನ ಸೋಲಿಸಿ ಅಂತ ರಮೇಶ್ ಹೇಳಿದ್ರಲ್ಲ ಈ ಹಿಂದೆ, ಸೊ ಈ ಮುಖಾಂತರವಾಗಿ ಲಕ್ಷ್ಮಿ ತಿರುಗೇಟನ್ನ ಕೊಡೋದಕ್ಕೆ ಹೊರಟಿದ್ದಾರೆ. ಶಿವಾಜಿ ಮಹಾರಾಜ್ ಮೂರ್ತಿ ಸ್ಥಾಪನೆಗೆ ಲಕ್ಷ್ಮಿ ಶಂಕುಸ್ಥಾಪನೆಯನ್ನ ಮಾಡ್ತಾ ಇದ್ದಾರೆ. ಮರಾಠ ಮತದಾರರ ಓಲೈಕೆಗೆ ಹೆಬ್ಬಾಳ್ಕರ್ ಇದೀಗ ಪೈಪೋಟಿಯನ್ನ ಕೊಡ್ತಾ ಇರೋದು. ಶಿವಾಜಿ ಮಹಾರಾಜರ ಮೂರ್ತಿ ಸ್ಥಾಪನೆಗೆ ಶಂಕುಸ್ಥಾಪನೆ ಆಗಿದೆ. 60 ಅಡಿ ಎತ್ತರದ ಶಿವಾಜಿ ಮೂರ್ತಿಗೆ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದಾರೆ ಅನ್ನೋ ವಿಚಾರ ಇದೀಗ ಗೊತ್ತಾಗ್ತಾ ಇದೆ. ಸುಮಾರು 50 ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಆಗುತ್ತಂತೆ ಈ ಶಿವಾಜಿ ಮೂರ್ತಿ. 3 ಕೋಟಿ ವೆಚ್ಚದಲ್ಲಿ ಕೋಟೆ ಅಭಿವೃದ್ಧಿ ಮಾಡ್ತಾರಂತೆ. ಆ ಕಾರ್ಯಕ್ಕೂ ಕೂಡ ಚಾಲನೆಯನ್ನ ಕೊಟ್ಟಿದ್ದಾರೆ. ಇದು ಮರಾಠಿಗರ